ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ಸೂಪರ್ ಟೇಸ್ಟಿಯಾಗಿರುವಂಥ ಈ ರವೆ ಇಡ್ಲಿನ ಟ್ರೈ ಮಾಡೋಣ ಬನ್ನಿ. ಸೂಪರ್ ಆಗಿರುತ್ತೆ ಮತ್ತು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಟಿಫನ್ ಬಾಕ್ಸ್ ಕೂಡ ಖಾಲಿ ಖಂಡಿತ ಆಗುತ್ತೆ. ಸೊ ಇದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಉದ್ದಿನಬೇಳೆ ನೆನೆ ಹಾಕ್ತೀನಿ. 6 hours ನೆನೆಬೇಕು. ಅದಾದಮೇಲೆ ನಾವಿಲ್ಲಿ ಅಂಗಡಿಲಿ ರವೆ ಅಂತ ಬರುತ್ತಲ್ವ, ಅಂದರೆ ರವೆ ಇಡ್ಲಿ ಮಾಡ್ತಾರಲ್ಲ, ಆ ರವೆನ ತೊಗೊಂಡು ಬಂದು ರವೆ ಇಡ್ಲಿ ಅಂತ ಪ್ಯಾಕೆಟ್ ಸಿಗುತ್ತೆ. ಆ ರವೆನ ತೊಗೊಂಡು ಬಂದು ನಾವಿಲ್ಲಿ ರಾತ್ರಿ ಸ್ವಲ್ಪ ತೊಳೆದ್ಬಿಟ್ಟು ಎಷ್ಟು ಬೇಕೋ ಲಿಮಿಟೆಡ್ ಆಗಿ ನೀರು ಹಾಕಿ, ಅದಾದಮೇಲೆ ನಾನೇನು ನೆನೆಹಾಕ್ಕೊಂಡಿರ್ತೀನಲ್ಲ ಆ ಉದ್ದಿನಬೇಳೆನ ಗ್ರೈಂಡ್ ಮಾಡಿಕೊಡ್ಬೇಕು. ಅದನ್ನು ಈ ಮಿಶ್ರಣ ಮಾಡಬೇಕು, ಅಂದರೆ ಈ ರವೆಗೆ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಅನ್ನ ಹಾಕಬೇಕು. ನೀವು ಸ್ವಲ್ಪ ಅವಲಕ್ಕಿ ಅನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅವಲಕ್ಕಿ ಹಾಕೋದು ಬಿಟ್ಟು ಸ್ವಲ್ಪ ಮಂಡಕ್ಕಿ ಬೇಕಿದ್ರೂ ಆ್ಯಡ್ ಮಾಡ್ಕೋಬಹುದು. ತುಂಬ ಸೂಪರ್ ಸಾಫ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಬರೀ ಅನ್ನ ಕೂಡ ಹಾಕ್ಕೋಬೋದು, ಬರೀ ಅನ್ನ ಕೂಡ ಆ್ಯಡ್ ಮಾಡ್ಕೋಬಹುದು. ಇದಕ್ಕೆ ಅನ್ನ ಹಾಕಿದ್ರೇ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ಸಾಫ್ಟಾಗಿ ಬರಬೇಕು ಅಂದರೆ ಅನ್ನ ಹಾಕಲೇಬೇಕು. ಸ್ವಲ್ಪ ಮಂಡಕ್ಕಿ ಹಾಕಿ ನೆನೆಸ್ಕೊಂಡು ರುಬ್ಬೋಕ್ಕೆ, ಇಲ್ಲ ಅಂದರೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ಅದರೊಳಗಡೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಬಿಡಿ, ಅಂದರೆ ಮುಚ್ಚಿ ಇಟ್ಬಿಡಿ. ಬೆಳಗ್ಗೆ ಎದ್ದು ನೋಡಿದಾಗ ಅದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ತುಂಬ ಅದನ್ನು ನಾವು ಉಬ್ಬಿ ಬಂದಿರುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಸೋಡಾ ಪುಡಿ ಹಾಕಿ ಈ ಒಂದು ಇಡ್ಲಿ ಸ್ಟ್ಯಾಂಡ್ ತೊಗೊಂಡು ಒಂದೊಂದೇ ಪ್ಲೇಟ್ಗೆ ಇಡ್ಲಿ ಹಾಕಿ ಒಂದು 15 minutes ಅಥವಾ 20 minutes ಈ ಥರ ಇಡ್ಲಿ ಸ್ಟ್ಯಾಂಡ್ಗೆ ಇಡ್ಲಿ ಹಾಕಿಬಿಟ್ಟು ಬೇಯೋಕ್ಕೆ ಬಿಟ್ಟರೆ ಆಯಿತು ರೀ. ಇಡ್ಲಿ ಸೂಪರ್ ಟೇಸ್ಟಿಯಾಗಿರೋ ಇಡ್ಲಿ ರೆಡಿ ಆಗುತ್ತೆ. ನಾನು ಇಡ್ಲಿಗೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಶೇಂಗಾ ಚಟ್ನಿಗೆ ಇಲ್ಲಿ ನನಗೆ ಏನೇನು ಹಾಕಿದ್ದೀನಿ ಅಂತಂದರೆ, ಇಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದಾದಮೇಲೆ ತುರಿದಿರೋಂಥ ಕಾಯಿ ಹಾಕಿ ಸ್ವಲ್ಪ ಹುಣಸೆಯನ್ನು ಹಾಕ್ಕೊಳ್ಳಿ. ಅಷ್ಟೇ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೂಪರ್ ಟೇಸ್ಟಿಯಾಗಿರೋ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇಡ್ಲಿಗೆ ಇಟ್ಟಿದ್ದೀನಿ ಮತ್ತು ಅಲ್ಲಿ ಶೇಂಗಾ ಚಟ್ನಿಗೋಸ್ಕರ ಹುರ್ಕೋತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಮಾಡಿದರೆ ಚಟ್ನಿ ಸೂಪರಾಗಿರುತ್ತೆ. ಇಡ್ಲಿಗೆ ಚಟ್ನಿನೇ ಕಾಂಬಿನೇಷನ್ ಸೂಪರಾಗಿರುತ್ತೆ. ಬಟ್ ಇಲ್ಲಿ ಈ ರೀತಿ ಇಡ್ಲಿ ಚಟ್ನಿ ಮಾಡಿದ್ರೆ ಖಂಡಿತ ಲಂಚ್ ಬಾಕ್ಸ್ ಕೂಡ ಖಾಲಿ ಆಗುತ್ತೆ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. 2 ತಿನ್ನೋರು ಇನ್ನು 2 ಜಾಸ್ತಿ ತಿಂದ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಅಷ್ಟು ಟೇಸ್ಟಿಯಾಗಿರೋ, ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಈ ಇಡ್ಲಿ ರೆಡಿ ಆಗುತ್ತೆ. ನಾನು ಇಲ್ಲಿ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿರೋದು ಅಂದರೆ ಸ್ಟೀಲ್ದೆಲ್ಲ, ಇದು ಏನು ಬ್ಲ್ಯಾಕಲ್ಲಿ ತವಾ ಕಲರ್ ಇರುತ್ತೆ ಇದು. ಸೊ ಇದಕ್ಕೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಬಟ್ ಈ ಸ್ಟ್ಯಾಂಡ್ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇದರಲ್ಲೇ ಇಡ್ಲಿ ಕೂಡ ಮಾಡ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಅಥವಾ ನೀರು ಹಾಕೋ ಅವಶ್ಯಕತೆಯೂ ಇಲ್ಲ. ನಾವು ಆರಾಮ್ಸೆ ಇಡ್ಲಿ ನಾವು ಹಾಕ್ತೀವಲ್ಲ, ಇಡ್ಲಿ ಒಂದೊಂದೇ ಚಮಚ ಹಾಕಿ ಮತ್ತು ತೆಗಿಬೇಕಾದ್ರೂ ಕೂಡ ಯಾವುದೇ ರೀತಿ ನೀರು ಬೇಡ, ಯಾವುದೇ ರೀತಿ ಎಣ್ಣೆನೂ ಬೇಡ. ಇದು ನಾನ್ ಸ್ಟಿಕ್ಕಿ ಆಗಿರೋದ್ರಿಂದ ಆರಾಮ್ಸೆ ಈಸಿಯಾಗಿ ಸ್ಪೂನಲ್ಲಿ ತೆಗೆದುಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿದೆ. ಬಟ್ ಎಲ್ಲರೂ ಈಗ ಸ್ಟೀಲ್ ತೊಗೊಳ್ತಾ ಇದ್ದಾರೆ. ಈ ಥರದ್ದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಎಷ್ಟರ ಮಟ್ಟಿಗೆ ತಪ್ಪು ಅಂತ. ಬಟ್ ನಾನು ಇದರಲ್ಲಿ ಯಾವುದೇ ರೀತಿ ನೀರಾಗಲಿ ಎಣ್ಣೆ ಆಗಲಿ ಆ್ಯಡ್ ಮಾಡೋ ಹಾಗಿಲ್ಲ. ಸೂಪರ್ ಆಗಿರುತ್ತೆ ಮತ್ತು ಬ್ಯೂಟಿಫುಲ್ ಆಗಿರೋ ಸ್ಟ್ಯಾಂಡ್ಸ್ ಕೂಡ ಇದೆ. ಇದರಲ್ಲಿ ಸ್ಕ್ವಯರ್, ಹಾರ್ಟ್ ಶೇಪ್ ಈ ರೀತಿ ಇದೆ. ಕಲರ್ ಇದು ಶೇಪ್ಸ್ ಇದೆಯಲ್ಲ, ಸೊ ಹಾಗಾಗಿ ಈ ಶೇಪರ್ ಇಡ್ಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಇಷ್ಟಪಟ್ಟು ತಿಂತಾರೆ ಕೂಡ. ಇದು ಈ ರೀತಿ ನಾನು ಚಟ್ನಿ, ಇಡ್ಲಿ ಮತ್ತು ಸಾಗು ಕೂಡ ಹಾಕ್ಕೊಂಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿರೋ ಇಡ್ಲಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾ ಇರಿ.